ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ತಾಂಡೂಗ್ ಮುಂದೆ ಭಾಗ್ಯಗೆ ಸೋಲಾಗ್ತದೆ. ಆ ಭಾಗ್ಯ ಯಾರ ಮುಂದೆ ಕೈ ಮುದ್ದು ನಿಂತ್ಕೋತಿದ್ದಾರೆ. ಈ ಕಡೆ ಮನೆಯವರೆಲ್ಲ ಬೀದಿಗೆ ಬಿದ್ದೇ ಬಿಟ್ರ. ಏನು ಕತೆ ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲೇ ನಿಜವಾಗ್ಲೂ ಕೂಡ ಭಾಗ್ಯ ಇಡೀ ಮನೇನ ಕಾಪಾಡಬೇಕು ಅಂತ ದೇವಸ್ಥಾನಕ್ಕೆ ಬರ್ತಾರೆ. ದೇವರ ಮೊರೆ ಹೋಗ್ತಾರೆ. ದೇವರು ಕೂಡ ಬರೋ ಪ್ರಸಾದವನ್ನು ಕೊಟ್ಟಿದ್ದೆ ಭಾಗ್ಯ ಕೈಗೆ ಕೆಲಸನೂ ಕೂಡ ಕೊಡ್ತಾರೆ. ಆ ಒಂದು ಕೆಲಸ ಮಾಡೋದಕ್ಕೆ ಕುಸುಮ ಪೂಜೆ ಸಹಾಯವನ್ನು ಕೂಡ ಭಾಗ್ಯ ಪಡ್ಕೋತಾರೆ. ಆ ಒಂದು ಅಡುಗೆ ಕೆಲಸ ಮಾಡಬೇಕಾಗಿದೆ. ಅಡುಗೆ ಕೆಲಸ ಮಾಡಿದ್ರೆ 50,000 ದುಡ್ಡು ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ಕುಸುಮ ಅವ್ರು ಬಂದಿದ್ದೆ ಸಹಾಯ ಮಾಡೋಕೆ ಅಂತ ಬಂದು ಕಾಲಿಗೆ ಪೆಟ್ಟು ಮಾಡಿಕೊಂಡು ಇಲ್ಲಿ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ. ಈ ಕಡೆ ಭಾಗ್ಯ ಒಬ್ಬಂಟಿಯಾಗಿ ನಿಂತು ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ದೆ. ದೃಷ್ಟಿಗೆ ಕಾಲ್ ಮಾಡ್ತಾರೆ. ದೃಷ್ಟಿಗೆ ಕಾಲ್ ಮಾಡಿ EMI ಕಟ್ಟಬೇಕು, ಈ ರೀತಿ ಆಗಿದೆ ಅಂತ ಎಲ್ಲವನ್ನ ಕೂಡ ಹೇಳಿದಾಗ ದೃಷ್ಟಿ ಲೊಕೇಶನ್ ಕಳಿಸಿ ಅಕ್ಕ ಯಾವ ರೀತಿಯ ಅಡುಗೆಲಿ ಟ್ವಿಸ್ಟ್ ಕೊಡ್ತೀನಿ ನೋಡ್ತಾ ಇರಿ ಅಂತ ಹೇಳಿ ಇಲ್ಲಿ ತನ್ನ ಜೊತೆ ವಧು, ಸುಪ್ರೀತಾ, ಪುಷ್ಪ, ಜಾನಕಿ ಅಮ್ಮ ಎಲ್ಲರನ್ನ ಕೂಡ ಚೆನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿದ್ದೆ ನಿಜವಾಗ್ಲೂ ಭಾಗ್ಯಗೆ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಬಂದಿದ್ದು ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ಭಾಗ್ಯಗೆ ಸಹಾಯ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ನಮ್ಮ ಭಾಗ್ಯ ಗೆದ್ದೆ ಗೆಲ್ತಾಳೆ ಅಂತ ಹೇಳಿ ಅಚ್ಚುಕಟ್ಟಾಗಿ 2.5 ಗಂಟೆ ಒಳಗಡೆ 35 to 250 ಜನಕ್ಕೆ ಪ್ರಿಪೇರ್ ಮಾಡೇ ಬಿಡ್ತಾರೆ. ಅಡುಗೆ ಬಂದವರಂತೂ ನೋಡಿದೆ ಫುಲ್ ಖುಷಿ ಆಗ್ತಾರೆ. ತುಂಬಾ ಟೇಸ್ಟಿ ಆಗಿದೆ, ಅಚ್ಚುಕಟ್ಟಾಗಿ ಕೂಡ ಮಾಡಿದ್ದಾರೆ ಅಂತ. ಜೊತೆಗೆ ನೀವೇ ಬಡಿಸ್ಬೇಕು ಅಂದಾಗ ಭಾಗ್ಯ ಅವ್ರಿಗೆ ಹೇಳೋದಕ್ಕೆ ಹಿಂದೆ ಮುಂದೆ ನೋಡಿದಾಗ ಯಾಕಮ್ಮ ಅದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ಯಾ, ಎಲ್ರಿಗೂ ನಾವೇ ಬಡಿಸೋಣ ಬಾ ಅಂತ ಜಾನಕಿ ಅಮ್ಮ ಹೇಳಿ ಎಲ್ರಿಗೂ ಕೂಡ ಬಡಿಸ್ತಾರೆ. ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಊಟ ಮಾಡ್ತಾರೆ. ಅಡುಗೆ ಕೂಡ ತುಂಬ ಚೆನ್ನಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರುತ್ತೆ. ಅತ್ತ ಕಡೆ ನಿಜವಾಗ್ಲೂ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಮನೆಗೆ ಹೋಗಿದ್ದಾರೆ. ಆ ಕಡೆ ತನ್ಮಯ್ ಆಲ್ರೆಡಿ ನಮ್ಮನ್ನು ಮನೆಯಿಂದ ಕಳಿಸ್ಬಿಡ್ತಾರೆ ಅಂತ ಅನ್ಕೋತಿದ್ದಾರೆ. ಅಷ್ಟರಲ್ಲಿ ತಾಂಡವ್ ಶ್ರೇಷ್ಠ ಬಂದಿದೆ. ಧರ್ಮ ಅಂಕಲ್ ನೀವು ಯಾಕೆ ಬಂದ್ರಿ ಅಂತ ಕೇಳ್ತಿದ್ರೆ, ಯಾಕೆ ಅಂದರೆ ನಿಮ್ಮ ಸೊಸೆ ಭಾಗ್ಯನೇ ಕರೆದಿದ್ದು ಮನೆ ಸೀಸ್ ಆಗುತ್ತಾ ಇಲ್ವಾ ನೋಡ್ಕೊಂಡು ಹೋಗಿ ಅಂತ, ಅದಕ್ಕೆ ಬಂದ್ವಿ. ಇನ್ನೂ ಏನು ಬ್ಯಾಂಕ್ ಅವ್ರು ಬರಲೇ ಇಲ್ವಲ್ಲ, ಬರಬೇಕಿತ್ತಲ್ಲ, ಇರಿ ನಾನೇ ಕರಿತೀನಿ ಅಂತಿದ್ದಾಗ ಬ್ಯಾಂಕ್ ಅವ್ರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಬಂದ್ರ ನಿಮ್ಮನೆ ಕಾಯ್ತಾ ಇದ್ದೆ ಸರ್, ಮೊದಲು ಸೀಸ್ ಮಾಡ್ಕೊಂಡು ಹೋಗಿ ಆ ಭಾಗ್ಯ ದುಡ್ಡು ತರುವುದಿಲ್ಲ ಅಂತಿದ್ರೆ, ಇಲ್ಲ ಸರ್ ನನ್ನ ಸೊಸೆ ಬರ್ತಾಳೆ ಅಂತ ಸ್ವಲ್ಪ ಟೈಮ್ ತಗೋತಾರೆ ಧರ್ಮ ಅಂಕಲ್. ಅತ್ತ ಕಡೆ ನಿಜವಾಗ್ಲೂ ಕೂಡ ಭಾಗ್ಯಗೆ ಸಹಾಯ ಮಾಡೋಕ್ಕೆ ಬಂದ ಪಂಚು ದುರ್ಗಿಯರು ಕೂಡ ಭಾಗ್ಯಗೆ ಹೆಲ್ಪ್ ಮಾಡಿ ಅಲ್ಲಿಂದ ಹೋಗ್ತಾರೆ. ನಂತರ ಅಲ್ಲಿರ್ತಕ್ಕಂಥ ಅಡುಗೆ ಮಾಡಿಸಿದಂಥ ಅವ್ರ ಜೊತೆ ಇರ್ತಕ್ಕಂಥ ಆ ಒಬ್ಬ ವ್ಯಕ್ತಿ ಇಲ್ಲಿ ಭಾಗ್ಯಗೆ ಬಂದು ದುಡ್ಡನ್ನು ಕೂಡ ಕೊಡ್ತಾರೆ. 50,000 ಕೊಡ್ತೀನಿ ಅಂದವರು ಜಸ್ಟ್ 32,000 ಕೊಡ್ತಾರೆ. ಈ ಕಡೆ ಸೀಸ್ ಮಾಡೋಕ್ಕೆ ಬಂದವರು ಒಂದಷ್ಟು ಸ್ವಲ್ಪ ಹೊತ್ತು ಕಾಯ್ತಾರೆ. ಕುಸುಮ ಪೂಜೆ ಕೂಡ ಬರ್ತಾರೆ. ಅವ್ರಿಗೆ ಪೆಟ್ಟಾಗಿರೋದು ನೋಡಿ ಏನಾಯಿತು ಅಂತ ಗಾಬರಿ ಆಗತ್ತೆ ಇಲ್ಲಿ ಧರ್ಮ ಅಂಕಲ್ಗೆ. ತಾಂಡವ್ ಕೂಡ ಆಗಿದೆ. ತಾಂಡವ್ಗೆ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊತಾರೆ ಅಮ್ಮನಿಂದ. ನಂತರ ಇಷ್ಟೊತ್ತು ಕಾದಿದ್ದಾಯಿತು, ಇನ್ನು ಯಾವುದೇ ರೀತಿ ಕಾಯೋಕ್ಕಾಗೋದಿಲ್ಲ, ಬನ್ನಿ ಸೀಸ್ ಮಾಡೋಣ ಅಂತಂದ್ರೆ ಆ ಕಡೆ ಪೂಜೆ ಅಕ್ಕಂಗೆ ಕಾಲ್ ಮಾಡಿದಾಗ ಏನು ಮಾಡೋದು, 50,000 ಕೊಡ್ತೀನಿ ಅಂದರು, 32,000 ಅಷ್ಟೇ ಕೊಟ್ಟಿದ್ದಾರೆ ಅಂತಾರೆ. ದೇವ್ರೆ ದಯವಿಟ್ಟು ನನ್ನ ಮನೇನ ಉಳಿಸುವಂಥ ಭಾಗ್ಯ ದೇವರಲ್ಲಿ ಕೇಳ್ಕೊತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ, ಭಾಗ್ಯ 40,000 ತಂದು ಕಟ್ಟಿ ಮನೇನ ಉಳಿಸ್ಕೋತಾರ. ಈ ಕಡೆ ತಾಂಡವ್ ಕೇಕೆ ಹಾಕ್ತಿದ್ದಾರೆ ಭಾಗ್ಯ ಮುಂದೆ. ನಿಜವಾಗ್ಲೂ ಕೂಡ ಹಾಗಿದ್ರೆ ಗೆಲುವು ಭಾಗ್ಯಗ ಅಥವಾ ತಾಂಡವ್ಗ ಏನಾಗತ್ತೆ ಏನು ಕತೆ ಮುಂದಿನ ವಿಡಿಯೋದಲ್ಲಿ ನೋಡಿ.